ತುಂಬಾ ವೈರಲ್ ಆದ ನಮ್ಮ ವಿಡಿಯೋಸ್ ಫುಲ್ಲು ನೋಡಿ ಗೊತ್ತಾಗುತ್ತೆ. ಇವತ್ತು ಬೆಳಬೆಳಗ್ಗೆನೆ ತಲೆ ಕೆಟ್ಟಿತ್ತು ಎಲ್ಗ್ ಹೋಗೋದು ಅಂತ. ಅದಕ್ಕೆ ನಮ್ ಶಿಷ್ಯ ಹೇಳ್ದ ನಡಿ ಸಾತ್ನೂರ್ ಕಡೆ ಅಂತ ಹೊಲ್ಟೆ. ಪೆಟ್ರೋಲ್ ಹಾಕ್ಸಿ ಸಾಕಾಗ್ಬಿಡದೆ, ಏನು ಮಾಡಕ್ಕಾಗಲ್ಲ, ಹಾಕ್ಸ್ಲೇಬೇಕು ಅನ್ಕೊಂಡು ನಾನು ನಿಮ್ ಶಿಷ್ಯ ಪೆಟ್ರೋಲ್ ಹಾಕೊಂಡು ಶಿಸ್ತಾಗಿ ಸಾತ್ನೂರ್ ಕಡೆಗೆ ಹೊಲ್ಟೋ. ತಲೆ ಅಂತೂ ಕೆಟ್ಟೋಗಿರೋದಕ್ಕೂ ಬೆಳಬೆಳಗ್ಗೆ ಅಲ್ಲೇ ಸಾತ್ನೂರ್ ಮೈರಾ ಬೇಕ್ರಿಲ್ ಶಿಸ್ತಾಗ ಒಂದ್ 30 ತಗೊಂಡೆ, ಸಾರಿ 90 ತಗೊಂಡೆ. ಅದೇನ್ ಬಗ್ಗೆನೋ ಗೊತ್ತಿಲ್ಲ, ಇವತ್ತು ನಮ್ ಶಿಷ್ಯ 90 ಹಾಕ್ಲೇ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇರುವುದಿಷ್ಟುದ ಮೀಸೆ ಅದು 150 ಸಲ ತಿರ್ಗಿಸ್ತಾನೆ. ಅದಾದ್ಮೇಲೆ ಕಾನ್ಪುರ್ ಕಡೆ ಬರ್ಬೇಕಾರೆ ಇವ್ರದ್ದು ಯಾವ್ದೋ ಗಾಡಿ ಪಾಪ ಕೆಟ್ಟೋಗಿತ್ತು, ಥ್ರೋ ಮಾಡ್ಕೊಟ್ಟು. ಅಲ್ಲಿಂದ ಬರೋದಕ್ಕೆ ಟೈಮ್ 11 ಗಂಟೆ. ಒಂದ್ ಮಂಕ್ರಿ ಮೇವ ತಿನ್ಕೊಂಡು ಅದಾದ್ಮೇಲೆ ನಾನು ಮತ್ತೆ ನಮ್ ಶಿಷ್ಯ SP ಚೌಟ್ರಿ ಕಡೆ ಹೊಲ್ಟು. ಅಲ್ಲಿ ನಮ್ಮ ಹುಡುಗ ಕೆಲ್ಸ ಮಾಡ್ತಾವ್ನೆ ಅಂತಂದ್ರೆ ನೋಡಿ ಏನ್ ಮಾಡ್ತಾವ್ನೆ ಅಂತ. ಅದನ್ನ ಬಿಚ್ಚಕ್ ತಾನೇ ನಿನ್ನ ಕರ್ಸಿರೋದು. ಬರೀ ಇಂಥದೆಯಾ? ಏನಂತೀರಾ ಅಷ್ಟೇ. ಹಲೋ ಅಲೋ ಅಣ್ಣ, ಅಣ್ಣ ಕನಕಪುರದಲ್ಲಿ ಅಣ್ಣ ಒಂದ್ ನಾಯಿತ್ತು. ಯಾರು ನೀವು? ಅಣ್ಣ ನಾನ್ ಗೋವಿಂದ. ಹೇಳ್ರಿ ಗೋವಿಂದ್ ಅವ್ರೆ. ಅದೇ ಒಂದ್ ಜೋಕ್ಸ್ ಹೇಳ್ತೀನಿ ಕೇಳ್ರಿ. ಜೋಕ್ಸಾ? ಹೇಳ್ರಿ ಅಣ್ಣ. ಕನಕಪುರದಲ್ಲಿ ಒಂದ್ ನಾಯಿತ್ತು. ಹೂ ಒಂದವ್ರನ್ನೆಲ್ಲ ಕೇಯ್ತಿತ್ತು. ಏನಂದ? ಆ ವಿಡಿಯೋ ಏನ್ ನೋಡಿದ್ರಿ ಈಗ, ವೈರಲ್ ಮಾಡಿದ್ದು ನೀವು, ಮತ್ತೆ ಅದ್ರ ಬಗ್ಗೆ ಮಾತಾಡಿರೋದು ನಾನು ಮತ್ತೆ ಇವನು ಹೇಮಂತ್ ಅಂತ. ಸೊ ಸಿಕ್ಕಾಪಟ್ಟೆ ಫನ್ನು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ನೀವು. 5 ಮಿಲಿಯನ್ ಮೇಲ್ಗಡೆ ಕ್ರಾಸ್ ಆಯ್ತು ಒಂದೊಂದು ವಿಡಿಯೋಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮಿನಿ ಲಾಗ್ನು ಕೂಡ ಸಪೋರ್ಟ್ ಮಾಡಿ ಬೆಳೆಸಿ, ಹಾಗೆ ಒಂದು ಫಾಲೋ ಮಾಡ್ಕೋಗುರು ಇರ್ಲಿ. ಮತ್ತೆ ಮುಂದೆ ಸಿಗುವ.